ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಒಂದು ದಿನ ಲಕ್ಷ್ಮೀ ದೇವಿಯು ಶ್ರೀಹರಿಯನ್ನು ಕೇಳುತ್ತಾರೆ, ಸ್ವಾಮಿ, ಬಡತನಕ್ಕೆ ಕಾರಣಗಳೇನು? ಅದಕ್ಕೆ ಭಗವಾನ್ ವಿಷ್ಣು ಅವರೊಂದಿಗೆ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದರು. ಇಂದಿನ ವಿಡಿಯೋದಲ್ಲಿ ಈ ಅದ್ಭುತ ಕಥೆಯ ಜೊತೆಗೆ ನಾವು ಬೆಳಗ್ಗೆ ಎದ್ದು ಮಾಡಬಾರದ 4 ಪ್ರಮುಖ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳೋಣ. ದಿನದ ಆರಂಭವೇ ನಮ್ಮ ಇಡೀ ದಿನದ ಮೇಲೆ ಪರಿಣಾಮ ಬೀರುತ್ತದೆ. ನಾವು ಬೆಳಗ್ಗೆ ಏನನ್ನು ನೋಡುತ್ತೇವೋ, ಏನನ್ನು ಮಾಡುತ್ತೇವೋ ಅದು ನಮ್ಮ ಅದೃಷ್ಟ, ಆರ್ಥಿಕ ಸ್ಥಿತಿ, ಶಾಂತಿ ಮತ್ತು ಯಶಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾದರೆ ಯಾವ ಕಾರ್ಯಗಳನ್ನು ಬೆಳಗ್ಗೆ ತಕ್ಷಣ ಮಾಡಬಾರದು? ಏನು ನೋಡಿದರೆ ಶ್ರೇಯಸ್ಕರ? ಈ ಮಹತ್ವದ ವಿಷಯಗಳನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದು ಊರಿನಲ್ಲಿ ರಾಮಣ್ಣ ಎಂಬ ಬಡವನಿದ್ದನು. ಅವನ ಜೀವನವು ಕಷ್ಟಗಳಿಂದ ತುಂಬಿತ್ತು. ಪ್ರತಿದಿನ ಸೂರ್ಯೋದಯವಾದ ನಂತರವೂ ಮಲಗುತ್ತಿದ್ದ. ಅವನ ಅಭ್ಯಾಸದಿಂದಾಗಿ ದಿನವನ್ನು ಉಪಯುಕ್ತವಾಗಿ ಕಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಮನೆಯಲ್ಲಿ ಶಿಸ್ತು ಇರಲಿಲ್ಲ. ಕೊಳಕು ಮತ್ತು ಅವ್ಯವಸ್ಥೆಯಿಂದ ತುಂಬಿದ ಅವನ ಮನೆಯಲ್ಲಿ ಪ್ರತಿದಿನ ಜಗಳಗಳು ನಡೆಯುತ್ತಿದ್ದವು. ಕುಟುಂಬದೊಂದಿಗೆ ಸಾಮರಸ್ಯವಿಲ್ಲದೆ ಬಾಳುವುದು ಅವನ ಜೀವನವನ್ನು ಇನ್ನಷ್ಟು ಕಷ್ಟಕರವಾಗಿಸಿತು. ಅದರ ಜೊತೆಗೆ ದೇವರಿಗೆ ಪೂಜೆ ಮಾಡುವ ಅಭ್ಯಾಸವನ್ನು ನಿಲ್ಲಿಸಿದ್ದರಿಂದ ಅವನ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಕಡಿಮೆಯಾಗಿತ್ತು. ಇದರ ಪರಿಣಾಮವಾಗಿ ಅವನ ಬಡತನ ಹೆಚ್ಚಾಯಿತು ಮತ್ತು ಜೀವನದಲ್ಲಿ ಯಾವುದೇ ಸುಧಾರಣೆ ಕಾಣಲಿಲ್ಲ. ಒಂದು ದಿನ ರಾಮಣ್ಣನಿಗೆ ಒಬ್ಬ ಸನ್ಯಾಸಿ ಸಿಕ್ಕಿದ್ದರು. ಸನ್ಯಾಸಿಯು ರಾಮಣ್ಣನ ಜೀವನವನ್ನು ಗಮನಿಸಿ ಅವನ ತಪ್ಪುಗಳನ್ನು ಗುರುತಿಸಿದರು. ಅವರು ರಾಮಣ್ಣನನ್ನು ಕುರಿತು, ನೀನು ನಿನ್ನ ಜೀವನದಲ್ಲಿ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದೀಯ. ಇವುಗಳನ್ನು ಸರಿಪಡಿಸಿಕೊಂಡರೆ ನಿನ್ನ ಜೀವನವು ಸುಧಾರಿಸಬಹುದು. ಇದಕ್ಕೆ ಮೊದಲು ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ಒಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಆತ ತನ್ನ ರಾಜ್ಯದ ಜನರಿಗೆ ಒಂದು ಪರೀಕ್ಷೆ ಇಟ್ಟ. ಯಾರು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅರಮನೆಗೆ ಬರುತ್ತಾರೋ ಅವರಿಗೆ ವಜ್ರ ಸಿಗುತ್ತದೆ ಎಂದು ರಾಜ ಹೇಳಿದ. ರಾಜ್ಯದ ಜನರೆಲ್ಲ ವಜ್ರ ಪಡೆಯಲು ಬೆಳಗ್ಗೆ ಬೇಗ ಎದ್ದು ಅರಮನೆಗೆ ಓಡಿದರು. ಆದರೆ ಒಬ್ಬ ರೈತ ಮಾತ್ರ ಯಾವಾಗಲೂ ತಡವಾಗಿ ಬರುತ್ತಿದ್ದ. ಅವನು ಆಲಸ್ಯದಿಂದ ಸೂರ್ಯೋದಯವಾದ ಮೇಲೂ ಮಲಗುತ್ತಿದ್ದ. ಮೊದಲ ದಿನ ಬೇಗ ಬಂದವರೆಲ್ಲ ವಜ್ರ ಪಡೆದುಕೊಂಡರು. ತಡವಾಗಿ ಬಂದ ರೈತನಿಗೆ ಏನೂ ಸಿಗಲಿಲ್ಲ. 2ನೇ ದಿನವೂ ಅದೇ ರೀತಿ ಆಯಿತು. 3ನೇ ದಿನವೂ ಅದೇ ರೀತಿ ಆಯಿತು. ರೈತ ಮಾತ್ರ ಬದಲಾಗಲಿಲ್ಲ. ಕೊನೆಗೆ ರಾಜನಿಗೆ ರೈತನ ಬಗ್ಗೆ ಕನಿಕರ ಉಂಟಾಯಿತು. ರಾಜನು ರೈತನಿಗೆ ಹೇಳಿದರು, ನೀನು ಯಾವಾಗಲೂ ತಡವಾಗಿ ಬರುತ್ತೀಯ. ಹಾಗಾಗಿ ನಿನಗೆ ಏನೂ ಸಿಗುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಬಂದರೆ ನಿನಗೂ ವಜ್ರ ಸಿಗುತ್ತದೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ. ಆಲಸ್ಯದಿಂದ ಇದ್ದರೆ ಏನೂ ಸಿಗುವುದಿಲ್ಲ. ಬೆಳಗ್ಗೆ ಬೇಗ ಎದ್ದರೆ ಹೆಚ್ಚು ಅವಕಾಶಗಳು ಸಿಗುತ್ತವೆ. ಈ ಕಥೆಯನ್ನು ಸನ್ಯಾಸಿಗಳು ರಾಮಣ್ಣನಿಗೆ ಹೇಳಿದ್ದು ಅವನು ತನ್ನ ಆಲಸ್ಯವನ್ನು ಬಿಟ್ಟು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಲು. ಸನ್ಯಾಸಿಗಳು ರಾಮಣ್ಣನಿಗೆ ಆತ ಮಾಡುತ್ತಿರುವ ತಪ್ಪುಗಳ ಬಗ್ಗೆ ತಿಳಿಸಿದರು. ಸೂರ್ಯೋದಯದ ನಂತರವೂ ಮಲಗಿರುವುದು ಆಲಸ್ಯದ ಸಂಕೇತ. ಮನೆಯನ್ನು ಸ್ವಚ್ಛವಾಗಿಡದಿರುವುದು ನಕಾರಾತ್ಮಕ ಶಕ್ತಿಗೆ ಆಹ್ವಾನ. ಮನೆಯಲ್ಲಿ ಪ್ರತಿದಿನ ಜಗಳವಾಡುವುದು ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ದೇವರನ್ನು ಪೂಜಿಸದಿರುವುದು ಧನಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಸನ್ಯಾಸಿಗಳ ಮಾತಿನಿಂದ ಪ್ರೇರಿತನಾದ ರಾಮಣ್ಣ ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡನು. ತಕ್ಷಣವೇ ತನ್ನ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತರಲು ನಿರ್ಧರಿಸಿದನು. ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ವ್ಯಾಯಾಮ ಮತ್ತು ಧ್ಯಾನವನ್ನು ಪ್ರಾರಂಭಿಸಿದನು. ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸುಂದರವಾಗಿ ಅಲಂಕರಿಸಿದನು. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಸಹಕಾರದಿಂದ ವರ್ತಿಸಲು ಪ್ರಾರಂಭಿಸಿದನು.
ಪ್ರತಿದಿನ ದೇವರನ್ನು ಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸಿದನು. ಈ ಬದಲಾವಣೆಗಳಿಂದ ರಾಮಣ್ಣನ ಜೀವನದಲ್ಲಿ ಧನಾತ್ಮಕ ಪರಿಣಾಮಗಳು ಉಂಟಾದವು. ಅವನ ಕೆಲಸಗಳು ಸುಗಮವಾಗಿ ನಡೆಯಲು ಪ್ರಾರಂಭಿಸಿದವು. ಆದಾಯ ಹೆಚ್ಚಾಯಿತು ಮತ್ತು ಕ್ರಮೇಣ ಬಡತನವು ದೂರವಾಯಿತು. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ನಾವು ಸಣ್ಣ ತಪ್ಪುಗಳನ್ನು ಸರಿ ಮಾಡಿಕೊಂಡರೆ ನಮ್ಮ ಜೀವನ ಚೆನ್ನಾಗಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕಾದದ್ದು. ಬೆಳಗಿನ ಜಾವ ಎಚ್ಚರವಾದೊಡನೆ ನಮ್ಮ ದೃಷ್ಟಿ ಶುಭ ವಿಷಯಗಳ ಮೇಲೆ ಬೀಳಬೇಕು. ಇದು ಇಡೀ ದಿನದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಬೆಳಗಿನ ಸಮಯವನ್ನು ದೇವರಿಗೆ ಮೀಸಲಿಡಲಾಗಿದೆ. ಆದ್ದರಿಂದ ಎದ್ದ ತಕ್ಷಣ ದೈವಿಕ ಅಂಶಗಳನ್ನು ನೋಡುವುದು ಒಳಿತು. ಮೊದಲನೆಯದಾಗಿ ನಿಮ್ಮ ಅಂಗೈಗಳನ್ನು ನೋಡಿ. ಅಂಗೈಯಲ್ಲಿ ಲಕ್ಷ್ಮಿ, ಸರಸ್ವತಿ ಮತ್ತು ಗೋವಿಂದರು ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ಇದು ದಿನದ ಆರಂಭದಲ್ಲಿಯೇ ದೈವಿಕ ಅನುಗ್ರಹವನ್ನು ಪಡೆಯುವ ಮಾರ್ಗ. ನಿಮ್ಮ ಮನೆಯಲ್ಲಿರುವ ದೇವರ ಚಿತ್ರ ಅಥವಾ ವಿಗ್ರಹವನ್ನು ನೋಡಿ. ಇದು ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುತ್ತದೆ. ದೈವಿಕ ದರ್ಶನದಿಂದ ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆಗಳು ಮೂಡುತ್ತವೆ. ಇದರಿಂದ ದಿನದ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ. ಬೆಳಗ್ಗೆ ಸೂರ್ಯೋದಯವನ್ನು ನೋಡುವುದು, ಹಕ್ಕಿಗಳ ಕಲರವವನ್ನು ಆಲಿಸುವುದು ಮತ್ತು ಹಸಿರು ಸಸ್ಯಗಳನ್ನು ನೋಡುವುದು ಮನಸ್ಸಿಗೆ ಆಹ್ಲಾದವನ್ನು ನೀಡುತ್ತದೆ. ಪ್ರಕೃತಿಯನ್ನು ನೋಡುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಇದು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರನ್ನು ನೋಡಿ. ನಮಸ್ಕರಿಸುವುದು ಅವರ ಆಶೀರ್ವಾದವನ್ನು ಪಡೆಯುವ ಮಾರ್ಗ. ಹಿರಿಯರ ಆಶೀರ್ವಾದದಿಂದ ಜೀವನದಲ್ಲಿ ಯಶಸ್ಸು, ಸಂತೋಷ ಸಿಗುತ್ತದೆ. ಬೆಳಗಿನ ಸಮಯದಲ್ಲಿ ಕೆಲವು ವಿಷಯಗಳನ್ನು ನೋಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇವು ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಎಂಬ ನಂಬಿಕೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡುವುದನ್ನು ತಪ್ಪಿಸಬೇಕು. ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಕೆಲವರು ಕನ್ನಡಿ ನೋಡಿದರೆ ರಾತ್ರಿಯ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ ಎಂದು ನಂಬುತ್ತಾರೆ. ಬೆಳಗಿನ ಜಾವ ನಿಮ್ಮ ನೆರಳನ್ನು ನೋಡುವುದನ್ನು ವರ್ಜಿಸಬೇಕು. ಇದು ಅಶುಭ ಸೂಚನೆ ಎಂದು ಕೆಲವರು ಭಾವಿಸುತ್ತಾರೆ. ಪ್ರಾಣಿಗಳು ಜಗಳವಾಡುವುದನ್ನು ನೋಡುವುದು ಅಶುಭ. ಇದು ಮನೆಯಲ್ಲಿ ಕಲಹವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ. ಬೆಳಗಿನ ಸಮಯದಲ್ಲಿ ಕೆಟ್ಟ ಸುದ್ದಿಗಳನ್ನು ನೋಡುವುದು ಅಥವಾ ಕೇಳುವುದು ಮನಸ್ಸಿಗೆ ಆತಂಕವನ್ನು ಉಂಟುಮಾಡುತ್ತದೆ. ದುರ್ವಾರ್ತೆಗಳಿಂದ ದಿನದ ಆರಂಭವೇ ನಕಾರಾತ್ಮಕವಾಗುತ್ತವೆ. ಈ ನಂಬಿಕೆಗಳು ನಮ್ಮ ಸಂಸ್ಕೃತಿಯ ಭಾಗವಾಗಿವೆ. ಇವುಗಳನ್ನು ಪಾಲಿಸುವುದು ಅಥವಾ ಬಿಡುವುದು ನಿಮ್ಮ ವೈಯಕ್ತಿಕ ನಿರ್ಧಾರ. ಶ್ರೀಹರಿಯು ಹೀಗೆ ಹೇಳಿದರು: ಲಕ್ಷ್ಮಿ, ಬೆಳಗಿನ ಸಮಯವು ಬಹಳ ಪವಿತ್ರವಾದದ್ದು. ಈ ಸಮಯದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ನಮ್ಮ ಜೀವನದ ಪ್ರಭಾವ ಬೀರುತ್ತದೆ. ಯಾರು ಬೆಳಗ್ಗೆ ಬೇಗ ಎದ್ದು ಶುಭ ಕಾರ್ಯಗಳನ್ನು ಮಾಡುತ್ತಾರೋ ಅವರು ತಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ. ಯಾರು ಆಲಸ್ಯದಿಂದ ನಕಾರಾತ್ಮಕ ವಿಷಯಗಳನ್ನು ನೋಡುತ್ತಾರೋ ಅವರು ಬಡತನ ಮತ್ತು ದುಃಖವನ್ನು ಅನುಭವಿಸುತ್ತಾರೆ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ನೋಡಿ, ದೇವರನ್ನು ಪ್ರಾರ್ಥಿಸಿ ಮತ್ತು ಪ್ರಕೃತಿಯನ್ನು ಆನಂದಿಸಿ. ಕೆಟ್ಟ ವಿಷಯಗಳನ್ನು ನೋಡುವುದನ್ನು ಮತ್ತು ಕೇಳುವುದನ್ನು ತಪ್ಪಿಸಿ. ಹೀಗೆ ಮಾಡಿದರೆ ನಿಮ್ಮ ಜೀವನವು ಸುಖಮಯವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.